ನಮ್ಮ ಎಲ್ಲರಿಗೆ ನಮಸ್ಕಾರ. ನಮ್ಮೆಲ್ಲರಿಗೆ ನಾನು ಅಬ್ದುಲ್ ಜಾಕ್ ವತಿಯಿಂದ ನಮ್ಮ ಬಿಜಾಪುರ ನಗರದ ಸಮಸ್ತ ಮತ್ತು ನಾಡಿನ ಜನತೆಗೆ ಈ ಸಂಕ್ರಮಣ ಜಾತ್ರೆಯ ಶುಭಾಶಯಗಳು. ಇವತ್ತಿನ ದಿವಸ ಬಿಜಾಪುರನಲ್ಲಿ ನಮ್ಮ ಸಿದ್ದೇಶ್ವರ ಜಾತ್ರಾ ಭಾಳ ಯಶಸ್ವಿಯಾಗಿ ಆಗಿದೆ. ತಮ್ಮೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದು ಅಲ್ಲದೆ ಇವತ್ತು ವಾರ್ಡ್ ನಂಬರ್ 34ನಲ್ಲಿ ಬಬಲೇಶ್ವರ ನಾಟಕದ ಬಡಾವಣೆಯಲ್ಲಿ ಎಲ್ಲ ಯುವಕರು ಮತ್ತು ಮುಖಂಡರು ಕೂಡಿಸಿ ಇವತ್ತು ಮೇಯರ್ ಉಪ ಮೇಯರ್ ಸನ್ಮಾನ ಇಟ್ಕೊಂಡಿದ್ರು. ಭಾಳ ಸಂತೋಷದಿಂದ ನಾವು ಬಂದ್ಕಿಸಿ ಇವತ್ತು ಸನ್ಮಾನವನ್ನು ಸ್ವೀಕಾರ ಮಾಡಿದ್ದೀವಿ. ಈ ಎಲ್ಲ ಬಡಾವಣೆಯಲ್ಲಿ ಸಾಕಷ್ಟು ಕೆಲಸ ಆಗಿದ್ದಾವೆ, ಇನ್ನೂ ಅಂತ ಕೆಲಸ ಉಳಿದಿದೆ. ಆ ಕೆಲಸವನ್ನು ಮಾಡಬೇಕಂತ ನಿರೀಕ್ಷೆಯಿಂದ ಅವರು ಬಹಳಷ್ಟು ಒಂದು ಮನವಿ ಮಾಡಿದ್ದಾರೆ. ಅದು ಅಲ್ಲದೆ ಇಲ್ಲಿ ಜಮಖಂಡಿ ರೋಡ್ ಬಳಿ ನಮ್ಮ ಬಡಾವಣೆ ಕಾಲಿಬಾಗ್ ಹಿಂದೆ ಬಡಾವಣೆ ಇದೆ, ಆರ್ ಸಿ ಎತ್ಕಿಸಿ ಅದಕ್ಕೆ ಬಹಳಷ್ಟು ಕೆಲಸ ಆಗಿಲ್ಲ. ಸರ್ಕಾರದಿಂದ ಕೆಲಸ ಅದು ಮಾಡಬೇಕಾಗಿತ್ತು. ಅವ್ರಿಗೆ ಅಲ್ಲಿ ಮಂದಿಗೆ ಬಹಳಷ್ಟು ತೊಂದರೆ ಇದೆ. ಅದನ್ನು ಕೂಡ ನಾವು ನೋಡಿ ಬಂದೀವಿ. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಇಡೀ 35 ವಾರ್ಡ್ನಲ್ಲಿ ಎಲ್ಲೆಲ್ಲಿ ಯಾರ್ಯಾರಿಗೆ ಕೆಲಸ ಆಗಿಲ್ಲ, ಬಹಳಷ್ಟು ವಾರ್ಡ್ನಲ್ಲಿ ಕೆಲಸ ಆಗಲಾರದ ಕಾರಣ ಬಹಳಷ್ಟು ಮಂದಿಗೆ ತೊಂದರೆ ಇದೆ. ಯುಜಿಟಿದು ಆಗಲಿ, ನೀರಿಂದಾಗಲಿ, ರೋಡಿಂದಾಗಲಿ ಭಾಳ ಸಮಸ್ಯೆ ಇದೆ. ಮೊನ್ನೆ ತಾನೇ ನಾವು 3 ದಿವಸದಿಂದ ತಿರ್ಗಾಡಕತ್ತು ಪ್ರತಿಯೊಂದು ಏರಿಯಾನಲ್ಲಿ ಭಾಳ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ನಾವು ನಮ್ಮೆಲ್ಲ ಇಂಜಿನಿಯರ್ಗಳಿಗೆ, ಕಮಿಷನರ್ಗಳಿಗೆ ಕರ್ಕೊಂಡು ಹೋಗಿ ಆ ವಾರ್ಡಿನ ಸದಸ್ಯರಿಗೆ ಜೊತೆಯಲ್ಲಿ ಇಟ್ಕೊಂಡು ಅರ್ಜೆಂಟ್ ಯಾವ ಕೆಲಸ ಅದ ಈ ಮುಂದಿನ ವಾರದಲ್ಲಿ ಯಾವ ಕೆಲಸವನ್ನು ತಗೊಂಡ್ಕಿಸಿ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಒಂದಿಸಿ ಅದು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಮಸ್ತ ಬಿಜಾಪುರದ ನಗರದ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ, ಈಗ ನಿಮಗೆಲ್ಲ ತಿಳಿದಿರೋ ಹಾಗೆ ಚುನಾವಣೆ ನಡೆದು ಎಲ್ಲ ಕಡೆ ನಮ್ಮದು ಸನ್ಮಾನ ಸಮಾರಂಭಗಳು ನಡೀತಾ ಇದ್ದಾವೆ. ನಾವು ಅದರ ಜೊತೆನೂ ಕೂಡ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನ ಎಲ್ಲಗಳನ್ನು ಪ್ರಾರಂಭ ಮಾಡಿದ್ದೇವೆ. ಈಗ ನಾಳೆ ನಾವು ನಮ್ಮ ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ನಾಳೆ ಒಂದು ಎಲ್ಲ ಅಧಿಕಾರಿಗಳನ್ನ ನಾವು ನಮ್ಮ ಮಹಾಪೌರರು ಸಭೆಯನ್ನು ಕರೆದು ಪ್ರತಿ ವಾರ್ಡಲ್ಲೂ ಏನೇನು ಕೆಲಸಗಳು ಆಗಬೇಕು, ಏನಾಗಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಸಾಕಷ್ಟು ಕೆಲವು ವಾರ್ಡ್ಗಳಲ್ಲಿ ಏನು ಕೆಲಸಗಳು ಅಂತೂ ಆಗಿಲ್ಲ, ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಅಂತ ಮಾತನ್ನ ಈ ಮುಖಾಂತರದಿಂದ ನಾನು ಎಲ್ಲ ನಮ್ಮ 35 ವಾರ್ಡ್ ಜನತೆಗೂ ನಾನು ತಿಳಿಸ್ತಾ ಇದ್ದೇವೆ. ನಾವು ನಮ್ಮ ಮಹಾಪೌರರು